ನಮಸ್ಕಾರ. ಕೇರಳ ಸ್ಟೋರಿ ನಂಬರ್ 2 ಚಿತ್ರ ನೋಡಿದ ಮೇಲೆ ನಾವೆಲ್ಲ ಹಿಂದೂ ಸಂಘಟಕರು ಬಹಳ ಗಂಭೀರವಾಗಿ ತಗೊಂಡಿವಿ. ಇದು ನಂಬರ್ 1 ಬಂದಂಥ ಆ ಚಿತ್ರದಲ್ಲಿ ಜಿಹಾದಿಗೆ ಅಂದ್ರೆ ಭಯೋತ್ಪಾದನೆಗೆ ಹೇಗೆ ನಮ್ಮ ಹಿಂದೂ ಹುಡುಗಿಯರನ್ನ ಲವ್ ಜಿಹಾದ್ ಮೂಲಕ ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ತೋರಿಸಿದ್ರು. ಈ ನಂಬರ್ 2ದಲ್ಲಿ ಇಡೀ ದೇಶದಲ್ಲಿ ಹೇಗೆ ವ್ಯಾಪಿಸ್ತಾ ಇದೆ, ಕೇರಳದಿಂದ ವ್ಯವಸ್ಥಿತವಾದಂಥ ಹೇಗೆ ಜಾಲ ಬೇರೆ ಬೇರೆ ರಾಜ್ಯಗಳಲ್ಲಿ ಹಬ್ಬಿಸಿದೆ ಮತ್ತು ಬಹಳ ಸೂಕ್ಷ್ಮವಾಗಿ ಇಸ್ಲಾಮಿನ ಪ್ರಕ್ರಿಯೆ ಹೇಗಿದೆ, ಮುಲ್ಲಾ ಮೌಲ್ವಿ ಮಸೀದಿ ಮತ್ತು ಮನೆಗಳು, ಮುಸ್ಲಿಂ ಕುಟುಂಬಗಳು, ಮುಸ್ಲಿಂ ಯುವಕರು ಯಾವ ರೀತಿಯ ಜಾಲದಲ್ಲಿ ಹೇಗೆ ಫಸಾಯಿಸ್ತಾರೆ ಇದು ಒಂದಾದರೆ, ಅಡ್ವೊಕೇಟ್ಗಳು ಹೇಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ತನೆ ಮಾಡುತ್ತೆ, ರಿಜಿಸ್ಟ್ರೇಷನ್ ಆಫೀಸ್ಗಳು ಹೇಗೆ ವರ್ತನೆ ಮಾಡ್ತವೆ, ಹೀಗೆ ಅತ್ಯಂತ ಸೂಕ್ಷ್ಮವಾಗಿ ವಿವರವಾಗಿ ಕೇರಳ ನಂಬರ್ 2 ಇದೊಂದು ಅತ್ಯಂತ ವ್ಯವಸ್ಥಿತವಾದಂಥ ದೊಡ್ಡ ಜಾಲವನ್ನ ಇವತ್ತು ಲವ್ ಜಿಹಾದ್ ಈ ಪ್ರಕರಣವನ್ನು ಹೊರಗೆ ತಂದಿದೆ. ನಾನು ಎಲ್ಲ ಸಮಾಜದವರು, ಎಲ್ಲ ಹಿಂದೂಗಳಿಗೆ ಕುಟುಂಬ ಸಹಿತ ಹೆಣ್ಮಕ್ಕಳ ಸಹಿತ ಈ ಸಿನಿಮಾವನ್ನ ನೋಡಬೇಕು ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿನಂತಿ ಅಲ್ಲ, ಆಗ್ರಹ ಮಾಡ್ತಾ ಇದ್ದೀನಿ. ಸಮಾಜದ ಮುಖಂಡರು ತಮ್ಮ ಸಮಾಜದ ಎಲ್ಲ ಕುಟುಂಬದವರಿಗೆ, ಮಹಿಳೆಯರಿಗೆ ಕರ್ಕೊಂಡು ಹೋಗ್ಬೇಕು ಮತ್ತು ಕಾಲೇಜ್ಗಳಲ್ಲಿ ಇರುವಂತ ಆಡಳಿತ ಮಂಡಳಿಯವರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಕಾಲೇಜ್ ಯುವಕ ಯುವತಿಯರನ್ನು ಕೂಡ ಈ ಚಿತ್ರವನ್ನು ತೋರಿಸ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಹಿಂದೂ ಸಂಘಟನೆಗಳು ಇದನ್ನ ವ್ಯಾಪಕವಾಗಿ ಪ್ರಚಾರ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಮುಖಂಡರಿಗೆ ಹೋಗಿ ಭೇಟಿಯಾಗಿ ಸೊ ನೀವು ಈ ಸಿನಿಮಾವನ್ನ ಉಚಿತವಾಗಿ ತೋರಿಸುವಂತ ಪ್ರಕ್ರಿಯೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ಟಾಕೀಸಿನ ಮಾಲೀಕರು ಕೂಡ ಉಚಿತ ಕೊಡುವ ದೃಷ್ಟಿಯಿಂದ ಆ ರೇಟನ್ನ ಅಂದ್ರೆ ಟಿಕೆಟಿನ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ. ಸೊ ಅವರು ಬಹಳ ಒಳ್ಳೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮೊದಲನೇದಾಗಿ ನಾನು ಹೇಳೋದು, ಈ ಸಿನಿಮಾವನ್ನ ಎಲ್ಲರೂ ನೋಡಬೇಕು ಮತ್ತು ಈ ಸಿನಿಮಾದ ಕಾಮಾಖ್ಯ ನಾರಾಯಣ ಸಿಂಗ್ ಅನ್ನುವಂಥ ಡೈರೆಕ್ಟರ್ಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಧೈರ್ಯ ತೋರಿಸಿದ್ದು, ವಾಸ್ತವಿಕವಾದನ್ನು ಹೇಳಿದ್ದು, ಈ ರೀತಿಯ ಚಿತ್ರವನ್ನ ಅವರು ಮಾಡಿದ್ದು ಅದ್ಭುತವಾಗಿದೆ. ಇವತ್ತು ಹಿಂದೂ ಸಮಾಜವನ್ನ ದೇಶದ ಉಳಿವಿಗೋಸ್ಕರ ಮಾಡಿದಂಥ ಈ ಚಿತ್ರ, ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಇದು ಮೊದಲನೇದು. ಇನ್ನು ಎರಡನೇದು, ಈ ರೀತಿಯ ಕೆಲವೊಂದು ನಾವು ಅಂಕಿ ಅಂಶಗಳನ್ನ ಗಮನಿಸಿದರೆ ಭಯ ಆಗುತ್ತೆ. ಏನಪ್ಪ, ಹೇಗೆ ಯಾವ ರೀತಿಯ ನಮ್ಮ ದೇಶದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಅನ್ನುವಂಥ ಪರಿಸ್ಥಿತಿ ಹೇಳ್ತಾ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದೇಶದಲ್ಲಿ 2019ರಿಂದ 2021 3 ವರ್ಷದಲ್ಲಿ 13,13,000 ಅಪಹರಣ, ಕೊಲೆ, ಅತ್ಯಾಚಾರ, ಕಾಣೆಯಾದಂಥ ಕೇಸ್ಗಳೇ ನಡೆದಿದ್ದಾವೆ. 3 ವರ್ಷದಲ್ಲಿ 13,13,000 ಯುವತಿಯರದು ಈ ಕೇಸ್ಗಳ ದಾಖಲೆ ಆಗಿದೆ. ಇವುಗಳಲ್ಲಿ 2,51,430 ಅಪ್ರಾಪ್ತ ಬಾಲಿಕೆಯರಿದ್ದಾರೆ. ಅಂದ್ರೆ ಈ 13,13,000ದಲ್ಲಿ 2,51,430 ಕೇಸುಗಳು ಅಪ್ರಾಪ್ತ ಇದ್ದಾವೆ. ಸೊ ಈಗ ಇದರಲ್ಲಿ ಮುಸ್ಲಿಂ ಹೆಸರು ಹೇಳಲ್ಲ, ಹೆಸರು ಹೇಳದೆ ಹಿಂದೂ ಹುಡುಗಿಯರನ್ನ ಫಸಾಯಿಸುವಂತ ವ್ಯವಸ್ಥಿತವಾದ ಸಂಚು ಕೇಸುಗಳಾಗಿದ್ದು 62%. ಅಂದ್ರೆ
ಇವ್ರ ಪ್ರೀತಿ ಪ್ರೇಮ ಅಲ್ಲ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ನೀವು ಹೆಸರಕ್ಕೆ ಬದಲಾಯಿಸ್ಕೊಳ್ತೀರಿ. ನೇರವಾಗಿ ನಿಮ್ಮ ಪ್ರೀತಿ ಇತ್ತಂದ್ರೆ, ಲವ್ ಇತ್ತಂದ್ರೆ, ಇಷ್ಟ ಇತ್ತಂದ್ರೆ ಪಾರದರ್ಶಕತೆ ಇರಬೇಕಾಗಿತ್ತಲ್ಲ. ಅಬ್ದುಲ್ಲಾ ಅಂತ ಹೇಳಿ, ಆಸಿಫ್ ಅಂತ ಹೇಳಿ, ಲತೀಫ್ ಅಂತ ಹೇಳಿ. ಇಲ್ಲ, ಅವರು ಸಮೀರ್, ರಾಜು, ಬಾಬು ಈ ರೀತಿ ಎರಡೂ ಕಡೆ ಇರುವಂತಹ ಹೆಸರು, ಹಿಂದೂ ಹೆಸರುಗಳನ್ನು ಹೇಳಿಕೊಂಡು ಮೋಸ ಮಾಡುವಂತಹದ್ದು 62% ಇವತ್ತು ನಡೀತಾ ಇದೆ. ಇನ್ನು ಮುಸ್ಲಿಂ ಹೆಸರು ಹೇಳಿ 37.9% ಡೈರೆಕ್ಟ್ ಹೆಸರು ಹೇಳ್ಕೊಂಡು ಮಾಡಿದಂಥ ಘಟನೆಗಳಿದಾವೆ. ಇನ್ನು ಭಯಾನಕವಾದಂಥ ಅಪಾಯಕಾರಿ ವಿಷಯ ಇನ್ನೊಂದು ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 2003ರಿಂದ 2009 7 ವರ್ಷದಲ್ಲಿ 4335 ಬಾಲಕಿಯರ ನಾಪತ್ತೆ ಕೇಸ್ ಆಗಿದ್ದಾರೆ. ಇನ್ನೂವರೆಗೆ ಒಂದು ಹುಡುಗಿ ವಾಪಸ್ ಬಂದಿಲ್ಲ. ಒಂದೇ ಒಂದು ಕೇಸ್ ಪತ್ತೆ ಆಗಿಲ್ಲ. ಅಂದ್ರೆ ಎಲ್ಲಿ ಹೋದ್ರೆ ಕೊಂದ್ರ, ಮತಾಂತರ ಮಾಡಿದ್ರ ಅಥವಾ ಏನಾಗಿದೆ ಅಂತ ಅನ್ನುವಂಥದ್ದು ಸರ್ಕಾರ ತಿಳಿಸ್ಬೇಕಲ್ಲ. ಇದು ರಾಜ್ಯದ್ದು. 2003ರಿಂದ 2009ರಲ್ಲಿ 7 ವರ್ಷದಲ್ಲಿ 4335 ರಾಜ್ಯದ್ದು. ನಾನು ಯಾವುದು 13 ಲಕ್ಷ ದೇಶ. ಇನ್ನು ಇದೇ ಇದರಲ್ಲಿ UP ಈಗಾಗಲೇ ಸಾಕಷ್ಟು ಚರ್ಚೆನೂ ಆಯಿತು, ಪ್ರಚಾರ ಆಗಿದೆ. ಚಂಗೂರ್ ಬಾಬಾ ಅಂತ ಹೇಳಿ, ಸಲಾಲುದ್ದೀನ್ ಚಂಗೂರ್ ಬಾಬಾ ಅಂತನ್ನುವಂಥ 1000 ಯುವಕರನ್ನ ಅಪಾಯಿಂಟ್ ಮಾಡಿಕೊಂಡು ಟ್ರೈನಿಂಗ್ ಮಾಡಿ ಲವ್ ಜಿಹಾದದ ವ್ಯವಸ್ಥಿತವಾಗಿ ಅವರಿಗೆಲ್ಲರಿಗೂ ಬಿಟ್ಟಿದ್ದ. ಅವನಿಗೆ 500 ಕೋಟಿ ರೂಪಾಯಿ ಪಾಕಿಸ್ತಾನ ಮತ್ತು ಬೇರೆ ಬೇರೆ ದೇಶಗಳಿಂದ, ಇಸ್ಲಾಂ ದೇಶಗಳಿಂದ ಅವನಿಗೆ ಅಕೌಂಟ್ನಲ್ಲಿ ಜಮಾ ಆಗಿದ್ದು ಈಗ NIAದಲ್ಲಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅಂದ್ರೆ ಹೇಗೆ ಜಾಲ ಇದೆ ಅಂತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕರ್ನಾಟಕದಲ್ಲಿ 2014ರಿಂದ 2019ರವರೆಗೆ 5 ವರ್ಷದಲ್ಲಿ 21,000 ಯುವತಿಯರು ಕಾಣೆಯಾಗಿದ್ದಾರೆ. ಪತ್ತೆ ಇಲ್ಲ, ಒಂದೇ ಒಂದು ಪತ್ತೆ ಇಲ್ಲ. ಇದರ ಸಂಬಂಧಪಟ್ಟಾಗ ಎಲ್ಲಿದ್ದಾರೆ, ಏನಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಅನ್ನುವಂಥದ್ದು ಇಲ್ಲ. ಸೊ ಇದು ಅಲ್ಲದೆ ಇನ್ನು ನಾನು ಇವತ್ತು ಒಂದು ವಾಟ್ಸಪ್ನಲ್ಲಿ ನೋಡಿದಂಥದ್ದು ಬಹಳ ದೊಡ್ಡ ಅನಾಹುತ ಆಗುವಂಥದ್ದು ಅಂತಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇದೆ, ಚಾಲ್ತಿಯಲ್ಲಿದೆ. 5 ರಾಜ್ಯಗಳಲ್ಲಿ ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್ 75,000 ಮಕ್ಕಳುಗಳು ಕಾಣೆಯಾಗಿದ್ದಾರೆ. ಬಡ ಮಕ್ಕಳು, ಸರ್ಕಾರಿ ಸ್ಕೂಲ್ನಲ್ಲಿ ಓದುವಂಥವ್ರು, ಬೇರೆ ಬೇರೆ ಆಟ ಆಡ್ಕೊಂಡು ಹೋಗುವಂಥವ್ರು, ಇಂಥವ್ರು 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಇದು ಎಲ್ಲಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿದಂಥ ಸುಪ್ರೀಂ ಕೋರ್ಟ್ ತನಿಖೆಗೆ ಒಚ್ಚಿದಾಗ ಎಲ್ಲರೂ ಕೂಡ ಮದರ್ಸಾದಲ್ಲಿದ್ದಾರೆ. ಮದರ್ಸಾದಲ್ಲಿ ಕಾಣೆಯಾದಂಥ ಮಕ್ಕಳು ಇವತ್ತು ಮದರ್ಸಾದ ಒಳಗಡೆಗೆ ಅವರಿಗೆ ಸುನ್ನತ್ ಮಾಡಿದ್ದಾರೆ, ಹೆಸರು ಬದಲಾಯಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ. ಸೊ ವ್ಯವಸ್ಥಿತವಾದಂಥ ದೊಡ್ಡ ಜಾಲ ಮದರ್ಸಾ ಒಂದು ದೊಡ್ಡ ಸೆಂಟರ್ ಆಗಿದೆ ಅಂತ ಅನ್ನೋದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಚಾಲ್ತಿಯಲ್ಲಿದೆ. ತನಿಖೆಯ ಮೂಲಕ ಗೊತ್ತಾಗಿದೆ. ಅಶ್ವಿನ್ ಉಪಾಧ್ಯಾಯ ಅಂತನ್ನುವಂಥ ಅಡ್ವೊಕೇಟ್ ಅದನ್ನ ನಡೆಸ್ತಾ ಇದ್ದಾರೆ. ಅವರೇ ಈ ಹೇಳಿದ್ದಂತ ಈ ಸಂಬಂಧ 75,000 ಬರೀ 5 ರಾಜ್ಯದ್ದು, 5 ರಾಜ್ಯದಲ್ಲಿ 75,000 ಮಕ್ಕಳ ಕಾಣೆ ಮದರ್ಸಾದಲ್ಲಿದ್ದಾರೆ ಅಂತನ್ನುವಂಥ. ಯಾವ್ಯಾವ ಸ್ಟೇಟ್ಸ್ ಅದು? ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್. ಇದು 6 ತಿಂಗಳಲ್ಲೇ ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಸುಪ್ರೀಂ ಕೋರ್ಟ್ ಅದು ಇದು ತರಿಸ್ತಾ ಇದ್ದೆ, ಅವ್ರ ಜೊತೆ ಮಾತಾಡಿದೆ. ನಾನು ಅಶ್ವಿನ್ ಉಪಾಧ್ಯಾಯ ಜೊತೆಗೆ ನನಗೆ ನಿನ್ನೆನೆ ಸಿಕ್ಕ ತಕ್ಷಣನೇ ಕೂಡಲೇ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡೆ. ಅವ್ರು ಹೇಳಿದ್ದಾರೆ ನನಗೆ ಎಲ್ಲ ಕಳಿಸ್ತೇನೆ ನಿಮ್ಗೆ ಡೀಟೇಲ್ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಈ ರೀತಿ ಕರ್ನಾಟಕದಲ್ಲೂ ಕೂಡ ಮಕ್ಕಳ ಕಾಣೆಯಾಗಿದ್ದು ಬೇಕಾದಷ್ಟಿದೆ. 2022, 2022ರಿಂದ 25
2300 ಹುಡುಗಿಯರು ಗರ್ಭಿಣಿಯಾಗಿದ್ದಾರೆ, ಅಪ್ರಾಪ್ತರು. ವಯಸ್ಸು 14ರಿಂದ 17 ವಯಸ್ಸಿನ ಒಳಗಡೆಗೆ ಅಪ್ರಾಪ್ತ ವಯಸ್ಸಿನವರು ಗರ್ಭಿಣಿಯಾಗಿದ್ದಾರೆ ಧಾರವಾಡದಲ್ಲಿ. ಅಂದ್ರೆ ಮಕ್ಕಳನ್ನ ಕಾಣೆ ಅನ್ನುವಂಥ ದೃಷ್ಟಿಯಿಂದ ಇತ್ತೀಚೆಗೆ ಧಾರವಾಡದಲ್ಲಿ ನಡೆದಂತ ಘಟನೆ. ಒಂದು ಸರ್ಕಾರಿ ಶಾಲೆಯಿಂದ 3ನೇ ತರಗತಿ 2 ವಿದ್ಯಾರ್ಥಿಗಳನ್ನ ಅಬ್ದುಲ್ ಕರೀಂ ಮೇಸ್ತ್ರಿ ಅನ್ನುವಂಥವನು ಬೈಕ್ ನಲ್ಲಿ ಕೂಡಿಸ್ಕೊಂಡು ಅವನು ಜೋಯಿಡಾ ಕಡೆ ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗತ್ತೆ. ಈ ಕಡೆಗೆ ಕಾಣೆ ಆಗಿದ್ದಾರೆ ಅಂತನ್ನುವಂಥ ಕಂಪ್ಲೇಂಟ್ ಆಗತ್ತೆ. ಅವನು ಅಲ್ಲಿ ಆಕ್ಸಿಡೆಂಟ್ ಆದ ಕೂಡಲೇ 2 ಹುಡುಗರು ಎನ್ಕ್ವೈರಿ ಮಾಡಿದಾಗ ಕಿಡ್ನಾಪ್ ಮಾಡಿದಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಅದೇ ವ್ಯಕ್ತಿ 2 ವರ್ಷದ ಹಿಂದೆ ಹಳಿಯಾಳದಲ್ಲಿ ಒಂದು ಶಾಲೆಯ ಬಾಲಕಿಯನ್ನು ಅಪಹರಣ ಮಾಡಿದ್ದು